ಸೊ ಅಂದ್ರೆ ನಾನು ಚೆನ್ನಾಗಿ ಕಾಣ್ತಿಲ್ಲ ಅಂತ ಹೇಳ್ತಿದ್ದೀರಾ? ಇಲ್ಲ ಅಲ್ವಾ, ಚೆನ್ನಾಗಿದ್ದೀನಲ್ವಾ ನಾನು? ಸೊ ನಾನು ಯಾಕೆ ಇಷ್ಟೊಂದು ಚೆನ್ನಾಗಿ ರೆಡಿಯಾಗಿ ಬಂದಿದ್ದೀನಿ ಅಂದ್ರೆ ಇವತ್ತು ನಾನು ನನ್ನ ಹುಡುಗನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ. ನನ್ನ ಹುಡುಗ ಹೆಂಗಿದ್ದಾನೆ ಗೊತ್ತಾ? ತುಂಬಾ ಚೆನ್ನಾಗಿದ್ದಾನೆ. ಸ್ವಲ್ಪ ದಪ್ಪ ಆದ್ರೂ ಕೂಡ ಹ್ಯಾಂಡ್ಸಮ್ ಆಗಿ ಒಂಥರ ಈ ಮೂವಿಗಳಲ್ಲೆಲ್ಲ ಹೀರೋ ಬರ್ತಾರೆ ನೋಡಿ, ಆ ತರ ಇದ್ದಾನೆ. ಸೊ ಇವತ್ತು ನಾನು ಅವನ್ನ ಮೀಟ್ ಮಾಡಕ್ ಹೋಗ್ತಾ ಇದ್ದೀನಿ. ಮೀಟ್ ಮಾಡ್ಬಿಟ್ಟು ನಾನು ಏನೆಲ್ಲ ಮಾಡಕ್ ಅನ್ಕೊಂಡಿದ್ದೀನಿ ಗೊತ್ತಾ? ಮೊದಲನೇದಾಗಿ ನಾನು ಅವನು ಸೇರ್ಬಿಟ್ಟು ಐಸ್ ಕ್ರೀಮ್ ತಿನ್ಬೇಕು. ಆಮೇಲೆ ನಾನು ಅವನ ಜೊತೆಗೆ ಕೈ ಕೈ ಇಟ್ಕೊಂಡು ಮಳೆಯಲ್ಲಿ ವಾಕ್ ಮಾಡಬೇಕು. ಆಮೇಲೆ ನನಗೆ ಈ ಕಲರ್ ಇದೆ ಅಲ್ವಾ, ನನಗೆ ತುಂಬಾ ಇಷ್ಟ. ಯಾವಾಗ ನಾನು ಸ್ಕೈ ಬ್ಲೂ ಕಲರ್ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣ್ತೀಯ ಅಂತ ಹೇಳ್ತಾನೆ. ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಇವತ್ತು ಅವನಿಗೋಸ್ಕರ ಸ್ಕೈ ಬ್ಲೂ ಕಲರ್ ಡ್ರೆಸ್ ಹಾಕೋ ಬಂದಿದ್ದೀನಿ. ಸೊ ನಾನು ಅವನ ಜೊತೆಗೆ ಹಾಡ್ ಆಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ. ಅವನಂದ್ರೆ ತುಂಬಾ 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 ಪ್ರೀತಿ ಮಾಡ್ತೀನಿ. ಅವ್ನು ಬರ್ತೀನಿ ಅಂತ ಹೇಳಿದ, ಒಂದ್ ನಿಮಿಷ ಫೋನ್ ಮಾಡ್ಬಿಡ್ತೀನಿ. ಆಮೇಲೆ ಇನ್ನೊಂದು ವಿಚಾರ ಮರಿಬೇಡಿ, ನಮ್ಮಮ್ಮ ಎಲ್ಲಾದ್ರೂ ಕಂಡ್ರು ಅಂತಂದ್ರೆ ನಾನು ಇದ್ದೀನಿ ಅಂತ ಹೇಳ್ಬೇಡಿ. ಹಂಗೆ ನಾನು PUC ಓದ್ತಿದ್ದೀನಲ್ವಾ, ನಮ್ಮ ಸರ್ ಟೀಚರ್ಸ್ ಎಲ್ಲ ಕಾಣ್ತಾ ಇರ್ತಾರೆ. ಸೊ ಯಾರಾದ್ರೂ ಕಂಡ್ರೆ ನನ್ನ ಬಗ್ಗೆ ಏನು ಹೇಳ್ಬೇಡ್ರಿ, ಬೇಡ ಅಂತ ಅನ್ಸುತ್ತೆ. ಅವ್ರು ಗಾಡಿಯಲ್ಲಿ ಬರ್ತಾ ಇರ್ಬೇಕಲ್ವಾ, ನಾನು ಫೋನ್ ಮಾಡ್ಬಿಟ್ರೆ ಡಿಸ್ಟರ್ಬ್ ಆಗಿ ಆಕ್ಸಿಡೆಂಟ್ ಆಗ್ಬಿಟ್ರೆ, ಓ ಮೈ ಗಾಡ್, ಬೇಡವೇ ಬೇಡ. ನಾನು ಫೋನ್ ಮಾಡಲ್ಲ. ಅವ್ನಿಗೆ ಏನಾದ್ರೂ ಆಗ್ಬಿಟ್ರೆ ನನ್ನ ಜೀವನೇ ಹೋಗ್ಬಿಡ್ತೈತೆ. ಸೊ ನಾನು ಇಲ್ಲೇ ವೇಟ್ ಮಾಡ್ತೀನಿ. ಅವ್ನು ಬರ್ತಾನೆ, ನಂಗೆ ಗೊತ್ತಿದೆ ಅವ್ನು 100% ಬಂದೇ ಬರ್ತಾನೆ. ಯಾಕಂದ್ರೆ ಅವ್ನು ನನ್ನನ್ನ ತುಂಬಾ ಪ್ರೀತಿ ಮಾಡ್ತಾನೆ. ಸೊ ವೇಟ್ ಮಾಡ್ತೀನಿ ನಾನಿಲ್ಲಿ. ಹಾಯ್ 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 ನನ್ನ ಹೆಸರು ಸಂತೋಷ. ನೋಡಿ ಎಷ್ಟು ಸಂತೋಷವಾಗಿದ್ದೀನಿ ಅಲ್ವಾ? ಸರಿ, ವಿಷಯಕ್ಕೆ ಬರ್ತೀನಿ. ನಾನು ಒಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ. ಅವಳು ನೋಡಕ್ಕೆ ಎಷ್ಟು ಸುಂದರವಾಗಿದ್ದಾಳೆ ಗೊತ್ತಾ? ಅದು ಹೇಳಕ್ಕೆ ಆಗ್ತಾ ಇಲ್ಲ. ಅವಳ ಮನಸ್ಸು ಎಷ್ಟು ಮೃದು ಅಂದ್ರೆ ನೋಡಿದ್ರ ಬ್ರೋ, ನನ್ನಂತ ಈ ದಪ್ಪ ಇರೋ ಹುಡುಗರು ಕೂಡ ಲವ್ ಮಾಡ್ತಾಳಂದ್ರೆ ಲೆಕ್ಕ ಹಾಕ ಎಷ್ಟು ಒಳ್ಳೆ ಮನಸ್ಸು ಅಂತ. ನೋಡಿ ಅಣ್ಣ, ಈ ದಪ್ಪ ಇದೀನಿ, ತೆಳ್ಳ ಇದೀನಿ, ಕರ್ರಗಿದ್ದೀನಿ, ಬೆಳ್ಳಿಗಿದ್ದೀನಿ ಅಂತ ವಿಷಯನೇ ಅಲ್ಲ. ಒಳ್ಳೆ ಮನಸ್ಸಿತ್ತ ಲವ್ ಮಾಡಿಬಿಡ್ದ ಅಷ್ಟೇ. ಇವತ್ತು ಹೊಸ ಬೈಕ್ ತಗೊಂಡ್ಬಂದಿದ್ದೀನಿ, ಫುಲ್ ಟ್ಯಾಂಕ್. TB ಡ್ಯಾಮು, ಅಂಜನಾದ್ರಿ ಬೆಟ್ಟ, ಏನು ಪಂಪಾವನ, ಮತ್ತೆ ಗುಂಡ ಫಾರೆಸ್ಟ್, ವಿಚ್ಛಿನ್ನವಾದ ಪ್ರದೇಶ. ನನ್ನ ಹುಡುಗಿ ಕರ್ಕೊಂಡು ಹೋಗೇ ಬಿಡೋದೆ. ಹೌದು, ಇಷ್ಟೊತ್ತಾದ್ರೆ ನನ್ನ ಹುಡುಗಿ ಬರ್ಬೇಕಾಗಿತ್ತಲ್ಲ, ಎಲ್ಲೋದು? ಹಾಯ್ ಪ್ರಿಯಾ, ಹೇಗಿದೆ ಕಣೆ? ಅಯ್ಯೋ, ಎಷ್ಟು ಸಂತೋಷ ಆಗ್ತಿದೆ ಗೊತ್ತು ನಿಮ್ ನೋಡಿ. I love you too ಕಣೆ. ಸರಿ, ಚಿನ್ನ. ಸರಿ, ಬೈಕ್ ಫುಲ್ ಟ್ಯಾಕ್ ಮಾಡಿದ್ರಿ, ಒಂದ್ ರೌಂಡ್ ಹೋಗ್ಬರೋಣ. ಇವತ್ತು ಮಂಗಳವಾರ ಬೇರೆ, ಯಾರು ಇರಲ್ಲ, ಗುಡಿ ಗುಂಡಾಗ ಅಂತ ಹೋಗಿರ್ತಾರೆ. ಗುಂಡ ಬರಷ್ಟು ಖಾಲಿ ಇರ್ತದೆ. ಹೋಗಿ ನಾವು ಇಬ್ಬರು ಕುತ್ಕೊಂಡು ನಿತ್ಯ ಪ್ರದೇಶದಲ್ಲಿ ಏನಾದ್ರೂ ಮಾತಾಡೋಣ, ಓಕೆನಾ? ನಾನು ನೀನು ಇಬ್ರೇ? ಹೌದು. ನಾನು ಇಲ್ಲಿ ಚಾಪ್ ಹೋಗೋದಾ? ಇಲ್ಲ ಪಾಪ, ನನ್ನ ಕೈ ಆಗಲ್ಲ, ನಾನು ಬರಲ್ಲ. ಪ್ಲೀಸ್ ಬಡವಂತ ಮಾಡ್ಬೇಡ, ನನಗೆ ಭಯ ಆಗುತ್ತೆ, ನಾನು ಬರಲ್ಲ. ನನ್ನ ಮೇಲೆ ಇಷ್ಟ ಇಲ್ವಾ? ನಂಬಿಕೆ ಇಲ್ವಾ? ನಾನು ಪ್ರೀತಿ ಮಾಡ್ತಿದ್ದೆ ಇಲ್ಲ ಅಷ್ಟೇ. ಸಂತು, ನನಗೆ ನಿನ್ ಮೇಲೆ ನಂಬಿಕೆ ಇದೆ, ಪ್ರೀತಿನೂ ಇದೆ. ಆದ್ರೆ ಹಂಗಂತ ಹೇಳ್ಬಿಟ್ಟು ಯಾರು ನಿಜ ಅಂತ ನನಗೆ ಕೂಡ ಭಯ ಆಗುತ್ತೆ ಸಂತು. ಏನಾಗಿಲ್ಲ ಬಾರೆ, ಫೋನ್ ಮಾಡ್ಬೇಡ. ಭಯ ಆಗುತ್ತೆ. ಅರ್ಥ ಆಗ್ತಿಲ್ಲ ನಿನಗೆ ಹೇಳೋದು? ಓಕೆ, ಈಗ ಇವ್ರು ಯಾರು? ಪ್ರಿಯಾಗೆ ತುಂಬಾ ಪ್ರೀತಿ ಇದೆ ಇವನ ಮೇಲೆ. ಆದ್ರೆ ಅವನು ಎಲ್ಲಿ ಕಲಿತಾ ಇದ್ದಾನೆ? ನಿರ್ಜನ ಪ್ರದೇಶಕ್ಕೆ, ಬರೀ ರೊಮ್ಯಾಂಟಿಕ್ ಮೂಡಲ್ಲಿ ಇದ್ದಾನೆ. ಅವಳಿಗೆ ಹೋಗಕ್ ಇಷ್ಟ ಇಲ್ಲ. ಅವಳಿಗೆ ನೀವು ಏನ್ ಸಲಹೆ ಕೊಡ್ತೀರಿ? ಹೋಗು ಅಂತೀರಾ, ಬೇಡ ಅಂತೀರಾ? ನೀವೆಲ್ಲ ಬೇಡ? ಯಾಕಪ್ಪ ಬೇಡ? ಯಾಕೆ ಹೋಗಕ್ ಬೇಡ? ಇಷ್ಟು ಪ್ರೀತಿ ಮಾಡ್ತಿದ್ದಾನೆ, ಬೈಕ್ ಫುಲ್ ಟ್ಯಾಂಕ್ ಎಲ್ಲ ಫುಲ್ ಮಾಡ್ಕೊಂಡು ಬಂದಿದ್ದಾನೆ, ನಂಬಿಕೆ ಇಲ್ವಾ ಕೇಳ್ತಿದ್ದಾನೆ. ಯಾಕೆ ಹೋಗ್ಬಾರ್ದು ಅವಳು? ಯಾಕೆ ಹೋಗ್ಬಾರ್ದು? ಏನಾಗತ್ತೆ ಹೋದ್ರೆ? ಏನಾಗ್ಬೋದು ಹೋದ್ರೆ? ಪ್ರೀತಿಸುವ ಮನಸ್ಸುಗಳು ಒಂದ್ ಸ್ವಲ್ಪ ಚಂದ ಟೈಮ್ ಪಾಸ್ ಮಾಡಿ ಬರ್ಬೋದಿತ್ತಲ್ಲ. ಯಾಕೆ ಬೇಡ ಅಂತಿದ್ದಾಳೆ ಅವಳು?
ಆ? ನಿರ್ಜನವಾದ ಪ್ರದೇಶ ಅಂತ ಅವಳಿಗೆ ಭಯ ಆಗತ್ತೆ. ನಿರ್ಜನವಾದ ಪ್ರದೇಶದಲ್ಲಿ ಏನಾಗೋ ಭಯ ಅವಳಿಗೆ, ಏನಾಗ್ಬೋದು ಅಂತ ಭಯ ಆಗತ್ತೆ. ಅವಳು ತುಂಬಾ ಈಗ ಆತಂಕ ಆಗಿದೆ. ನೀವು ಹೇಳ್ಬೇಕು ಅವಳಿಗೆ ಏನಮ್ಮ ಅಂತ. ಅವಳಿಗೆ ಸಲಹೆ ಕೊಡ್ಬೇಕು ನೀವು, ಏನ್ ಮಾಡೋದು ಒಳ್ಳೇದು ಅಂತ. ಒಂದ್ಸತಿ ಹೋಗಿ ಬರ್ಲಾ? ಬೇಡ